ಒಡಿಶಾದಲ್ಲಿ ಬೇರೂರಿದ್ದ ಜಾತಿವಾದದ ಸಮಸ್ಯೆಯನ್ನ ಕಿತ್ತೆಸೆದ ಬಿಜೆಪಿ ಸಂಸದ. ಅಂಗನವಾಡಿಯಲ್ಲಿ ದಲಿತ ಸಿಬ್ಬಂದಿ ತಯಾರಿಸಿದ ಊಟ ಸೇವಿಸಿದ ಬೈಜಯಂತ್ ಪಾಂಡ. ಜಾತಿ ಸಮಸ್ಯೆಯಿಂದ ಮುಚ್ಚಲ್ಪಟ್ಟಿದ್ದ ಅಂಗನವಾಡಿ ಕೇಂದ್ರ ಬಹುದಿನಗಳ ಬಳಿಕ ಓಪನ್. ಅಂಗನವಾಡಿಯೊಂದಕ್ಕೆ ಪರಿಶಿಷ್ಟ ಜಾತಿಗೆ ಸೇರಿದ 23 ವರ್ಷದ ಪದವೀಧರೆ ಶರ್ಮಿಷ್ಠಾ ಸೇಥಿ ಅವರನ್ನ ಸಹಾಯಕಿ ಕಂ ಅಡುಗೆಗಾರರಾಗಿ ನೇಮಿಸಿಕೊಂಡದ್ದನ್ನು ವಿರೋಧಿಸಿದ ಗ್ರಾಮಸ್ಥರು ಶರ್ಮಿಷ್ಠಾ ಬೇಯಿಸಿದ ಆಹಾರವನ್ನು ತಮ್ಮ ಮಕ್ಕಳು ಸೇವಿಸುವುದನ್ನು ನಿರಾಕರಿಸಿ ಅಂಗನವಾಡಿ ಕೇಂದ್ರವನ್ನು ಬಹಿಷ್ಕರಿಸಿದ ಘಟನೆ ಒಡಿಶಾದ ಕೇಂದ್ರಪಾರ ಜಿಲ್ಲೆಯಲ್ಲಿ ನಡೆದಿದೆ. ಇದರ ಪರಿಣಾಮ ಮಕ್ಕಳ ಹಾಜರಾತಿ ಗಣನೀಯವಾಗಿ ಇಳಿಕೆಯಾಗಿ ಅಂಗನವಾಡಿ ಕೇಂದ್ರವೇ ಮುಚ್ಚಲ್ಪಟ್ಟಿತ್ತು. ಹಾಗಾಗಿ ದಲಿತ ಮಹಿಳೆಯನ್ನ ಅಂಗನವಾಡಿ ಅಡುಗೆಯವರಾಗಿ ನೇಮಿಸಿರುವುದಕ್ಕೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರವನ್ನೇ ಬಹಿಷ್ಕರಿಸಿದ್ದಾರೆ ಎಂದು ಸುದ್ದಿ ತಿಳಿದ ಬಿಜೆಪಿ ಸಂಸದ ಬೈಜಯಂತ್ ಪಾಂಡ ಅವರು ಜಾತಿವಾದವನ್ನು ತೊಡೆದು ಹಾಕುವ ಉದ್ದೇಶದಿಂದ ಅದೇ ಅಂಗನವಾಡಿಗೆ ತೆರಳಿ ದಲಿತ ಮಹಿಳೆ ತಯಾರಿಸಿದ ಊಟವನ್ನು ಸೇವಿಸಿದ್ದಾರೆ. ಭಾನುವಾರದಂದು ಬೈಜಯಂತ್ ಪಾಂಡ ಅವರು ಅಂಗನವಾಡಿಗೆ ತೆರಳಿ ಊಟೋಪಚಾರ ಸ್ವೀಕರಿಸಿದ್ದು, ಸೋಮವಾರ ಎಲ್ಲಾ ಮಕ್ಕಳು ಅಂಗನವಾಡಿಗೆ ಹಾಜರಾಗಿ ದಲಿತ ಸಿಬ್ಬಂದಿ ತಯಾರಿಸಿದ ಊಟವನ್ನು ಸೇವಿಸಿದ್ದಾರೆ. ಈ ಮೂಲಕ ಬಹುವರ್ಷಗಳಿಂದ ಇಲ್ಲಿ ಬೇರೂರಿದ್ದ ಜಾತಿವಾದದ ಗಂಭೀರ ಸಮಸ್ಯೆಯನ್ನ ಕಿತ್ತೆಸೆದು ಸಾಮಾಜಿಕ ಸಹಬಾಳ್ವೆಯ ಸಂದೇಶ ಸಾರಿದ್ದಾರೆ. ಬ್ರಾಹ್ಮಿ ಜನಾಂಗದವರು ಆಗಿರುವ ಸಂಸದರು ತಮ್ಮ ತಂಡದೊಂದಿಗೆ ಅಂಗನವಾಡಿಯಲ್ಲಿ ಊಟ ಸೇವಿಸಿ ಜನರಿಗೆ ಪ್ರಬಲ ಮತ್ತು ಸಾಂಕೇತಿಕ ಸಂದೇಶವನ್ನ ನೀಡಿದ್ದಾರೆ. ಇನ್ನು ಕಳೆದ ನವೆಂಬರ್ 21ರಿಂದಲೇ ಅಂಗನವಾಡಿ ಮುಚ್ಚಲಾಗಿತ್ತು. ದಲಿತ ಮಹಿಳೆ ಶರ್ಮಿಷ್ಠಾ ಸೇಥಿ ಅವರನ್ನ ನೇಮಿಸಿಕೊಂಡ ಬಳಿಕ ಹಲವಾರು ಮೇಲ್ಜಾತಿಯ ಕುಟುಂಬಗಳು ತಮ್ಮ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸಲು ಹಾಗೂ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಸರ್ಕಾರ ಪೂರೈಸಿದ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಲು ನಿರಾಕರಿಸಿದವು. ಇದೀಗ ಬಿಜೆಪಿ ಸಂಸದರು ಅಂಗನವಾಡಿಗೆ ಭೇಟಿ ನೀಡಿದ ಬಳಿಕ ಸಮಸ್ಯೆ ಬಗೆಹರಿದಂತಾಗಿದೆ. ಈ ಕುರಿತು ಮಾತನಾಡಿದ ಬಿಜೆಪಿ ಸಂಸದ ಬೈಜಯಂತ್, ರಾಜನಗರದ ನುಗಾಂವ್ನಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪೌಷ್ಟಿಕ ಆಹಾರ ವಿತರಣೆಯನ್ನು ಬಲಪಡಿಸುವತ್ತ ಗಮನ ಹರಿಸಿದ್ದೇನೆ. ಇಲ್ಲಿಗೆ ನೀಡಲಾಗಿರುವ ಸೌಲಭ್ಯಗಳನ್ನು ಪರಿಶೀಲಿಸಿದ್ದೇನೆ. ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಲು ಸ್ವಲ್ಪ ಸಮಯ ಬೇಕಾಯಿತು. ಸ್ಥಳೀಯ ಮುಖಂಡರು ಮತ್ತು ಸಮುದಾಯದ ಸದಸ್ಯರೊಂದಿಗೆ ಸೇರಿ ಊಟವನ್ನು ಹಂಚಿಕೊಂಡೆವು. ಪರಿಣಾಮ ಇಂದು ಎಲ್ಲ ಮಕ್ಕಳು ಕೂಡ ಅಂಗನವಾಡಿಗೆ ಬಂದು ಊಟ ಮಾಡಿದ್ದಾರೆ. ಮಕ್ಕಳು ಅಂಗನವಾಡಿಯಲ್ಲಿ ಪೌಷ್ಟಿಕ ಊಟವನ್ನು ಸೇವಿಸುತ್ತಿರುವುದನ್ನು ನೋಡಿ ಸಂತೋಷವಾಯಿತು. ಮಕ್ಕಳಿಗೆ ಉತ್ತಮ ಆರಂಭವನ್ನು ಖಚಿತಪಡಿಸಿಕೊಳ್ಳಲು ಸಮುದಾಯವು ಒಟ್ಟಿಗೆ ಸೇರುವುದನ್ನು ನೋಡುವುದು ಹೃದಯಸ್ಪರ್ಶಿಯಾಗಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮವಾದ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಮಕ್ಕಳಿಗಾಗಿ ರಾಗಿ ಲಡ್ಡು, ಅನ್ನ, ಸಾಂಬಾರು ಬೇಯಿಸಿ ಬಡಿಸಿದೆ. ಅವರು ಊಟ ಮಾಡುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಅವರು ಆಟಿಕೆಗಳೊಂದಿಗೆ ಆಟವಾಡಿದರು. ಸುಮಾರು 3 ತಿಂಗಳ ಕಾಲ ನಿರ್ಜನವಾಗಿದ್ದ ಕೇಂದ್ರಕ್ಕೆ ಮತ್ತೆ ಜೀವ ತುಂಬಿದರು ಎಂದು ಸೇಥಿ ಹೇಳಿಕೊಂಡಿದ್ದು, ಗ್ರಾಮದಲ್ಲಿ ಇನ್ನು ಮುಂದೆ ಜಾತಿ ತಾರತಮ್ಯ ಇರುವುದಿಲ್ಲ ಎಂದು ಭಾವಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಇನ್ನು ದಲಿತ ಹುಡುಗಿಯ ನೇಮಕಾತಿಯ ನೆಪದಲ್ಲಿ ಮಕ್ಕಳು ಮತ್ತು ಇತರರು ಕೇಂದ್ರಕ್ಕೆ ಹಾಜರಾಗುವುದನ್ನು ತಡೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ನಾವು ಈ ವಿಷಯವನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಕೇಂದ್ರಪರ ಜಿಲ್ಲಾಧಿಕಾರಿ ರಘುರಾಮ್ ಆರ್ ಅಯ್ಯರ್ ಎಚ್ಚರಿಸಿದ್ದಾರೆ.